ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಬೆಂಗಳೂರಿನ ಸುಮಾರು 583 ಕಿಲೋಮೀಟರ್ ಅಲ್ಲಿ ಇರುವ ಬಿಜಾಪುರ್ನ ಯಾವ ರೀತಿ 2 ಡೇಸ್ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದು ಅಂತ ನೋಡೋಣ. ಅದ್ರ ಜೊತೆಗೆ ಬಜೆಟ್ ಎಷ್ಟಾಗುತ್ತೆ ಮತ್ತೆ ಅಕೊಮಡೇಷನ್ ಬಗ್ಗೆನೂ ಫುಲ್ ಡೀಟೇಲ್ಡ್ ಆಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಈ ಬಿಜಾಪುರ್ಗೆ ಹೋಗೋದಕ್ಕೆ 2 ಆಪ್ಷನ್ ಇದೆ. ನಿಮಗೆ ಬಸ್ ಫೆಸಿಲಿಟೀಸು ಇರುತ್ತೆ ಮತ್ತೆ ಟ್ರೈನ್ ಫೆಸಿಲಿಟೀಸ್ ಸಹ ಬಿಜಾಪುರ್ಗೆ ಬೆಂಗಳೂರಿಂದ ಇರುತ್ತೆ. ಬಸ್ಸಲ್ಲಿ ಹೋಗೋದಾದ್ರೆ ನಿಮಗೆ KSRTC ಕರ್ನಾಟಕ ಸಾರಿಗೆ ಬಸ್ಸಸ್ ಇರುತ್ತೆ ಮತ್ತೆ ಸ್ಲೀಪರ್ ಬಸ್ಸಸ್ ಸಹ ಇರುತ್ತೆ. ನಾವಿವತ್ತು KSRTC ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಹೋಗ್ತಾ ಇದೀವಿ. ಬೆಂಗಳೂರು ಟರ್ಮಿನಲ್ 1 ನಲ್ಲಿ ನಮಗೆ ಬಿಜಾಪುರ್ಗೆ ಹೋಗೋ ಬಸ್ಸಸ್ ಸಿಗುತ್ತೆ. ನೋಡಿ, ನಮ್ಮ ಬಸ್ಸು ರೆಡಿಯಾಗಿದೆ. ನಾವು ಬೆಂಗಳೂರಿಂದ 8 ಗಂಟೆಗೆ ಇರುವ ಬಸ್ಸಲ್ಲಿ ಹತ್ಕೊಂಡಿದ್ದೀವಿ. ಬೆಂಗಳೂರಿಂದ ಬಿಜಾಪುರ್ಗೆ 10 ಅವರ್ಸ್ ಜರ್ನಿ ಇರುತ್ತೆ. ಬಸ್ಸಲ್ಲಿ ಒಬ್ಬರಿಗೆ 799 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಲೇಡೀಸ್ಗೆ ಕರ್ನಾಟಕ ಸಾರಿಗೆ ಬಸ್ಸಸ್ ಅಲ್ಲಿ ಫ್ರೀ ಟಿಕೆಟ್ಸ್ ಇರುತ್ತೆ. ನಾವು 10 ಅವರ್ಸ್ ಜರ್ನಿ ಮಾಡಿ ಬೆಳಗ್ಗಿನ ಜಾವ 6:15ಗೆ ಬಿಜಾಪುರ್ನ ರೀಚ್ ಆಗಿದ್ದೀವಿ. ಬಿಜಾಪುರನ್ನ 2014 ನವೆಂಬರ್ 1ರಂದು ವಿಜಯಪುರ ಅಂತ ಹೆಸರನ್ನ ಬದಲಾಯಿಸಿದ್ರು. ವಿಜಯಪುರ ಅಂತ ಹೆಸರನ್ನ ಬದಲಾಯಿಸಿದ್ರು ಸಹ ಇನ್ನು ಅನೇಕ ಜನ ಬಿಜಾಪುರ್ ಅಂತಾನೆ ಕರೀತಾರೆ. ನೆಕ್ಸ್ಟ್ ನಾವು ಅಕೊಮಡೇಷನ್ ಬಗ್ಗೆ ನೋಡೋಣ. ನಾವು ಬಿಜಾಪುರ್ಗೆ ಬಂದಾಗ ಅಕೊಮಡೇಷನ್ಗೆ ನಾವು ಎಲ್ಲೂ ಓಡಾಡಿಲ್ಲ. ಡೈರೆಕ್ಟ್ ಬಿಜಾಪುರ್ ಬಸ್ ಸ್ಟಾಪ್ ಒಳಗಡೆನೆ ಇರುವ ಫಸ್ಟ್ ಫ್ಲೋರ್ ಅಲ್ಲಿ ಯಾತ್ರಿ ನಿವಾಸ ಇರುತ್ತೆ. ಅಲ್ಲಿ ಹೋಗಿ ನಾವು ರೂಮ್ನ ಬುಕ್ ಮಾಡ್ಕೊಂಡಿದೀವಿ. ನಾವು 3 ಮೆಂಬರ್ಸ್ ಬಂದಿರೋದ್ರಿಂದ 1200 ರುಪೀಸ್ನ ಚಾರ್ಜ್ ಮಾಡಿದ್ರು ಸಿಂಗಲ್ ರೂಮ್ಗೆ. ನೀವೇನಾದ್ರೂ ಸಿಂಗಲ್ ಆಗಿ ಸೋಲೋ ಟ್ರಿಪ್ಗೆ ಬಂದಿದ್ದೀರಾ ಅಂತ ಅಂದ್ರೆ ನೀವು ಯಾತ್ರಿ ನಿವಾಸ್ಗೆ ಬಂದು ಇಲ್ಲಿ ಡಾಮಿಟ್ರಿ ಫೆಸಿಲಿಟಿ ಇರುತ್ತೆ. ಇಲ್ಲಿ ಡಾಮಿಟ್ರಿಯಲ್ಲಿ ರೂಮ್ನ ಬುಕ್ ಮಾಡ್ಕೊಂಡ್ರೆ ಅಂದ್ರೆ ನಿಮಗೆ ಈ ತರ ಸಿಂಗಲ್ ರೂಮ್ ಆಗಿ ಕೊಡ್ತಾರೆ. ಇದಕ್ಕೆ ಸಪರೇಟ್ ಆಗಿ ಡೋರ್ ಫೆಸಿಲಿಟಿ ಇರುತ್ತೆ. ಸೊ ಅದರಿಂದ ನೀವು ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋ ನೆಸೆಸಿ ಇರೋದಿಲ್ಲ. ಸಿಂಗಲ್ ಆಗಿ ನೀವು ಒಬ್ರೇನೆ ಸ್ಟೇ ಮಾಡಬಹುದು. ಈ ಡಾಮಿಟ್ರಿಯಲ್ಲಿ ಒಬ್ರಿಗೆ ಸಿಂಗಲ್ ಬೆಡ್ಗೆ 300 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಯಾತ್ರೆ ನಿವಾಸ್ ಮಾತ್ರ ಅಲ್ಲ, ಇಲ್ಲಿ ಬಸ್ ಸ್ಟಾಪ್ ಆಪೋಸಿಟ್ ಸಹ ತುಂಬಾನೇ ರೂಮ್ಸ್ ಅವೈಲೇಬಲ್ ಇರುತ್ತೆ. ನಿಮಗೆ 800 ಇಂದ 1000 ರುಪೀಸ್ ಅಲ್ಲೇ ರೂಮ್ಸು ಸಿಗುತ್ತೆ. ಈ ಬಿಜಾಪುರದಲ್ಲಿ ಆದಿಲ್ ಶಾಹಿ ಅವರು 16ನೇ ಶತಮಾನದಲ್ಲಿ ನಿರ್ಮಿಸಿದಂತಹ ಅನೇಕ ಮಾನ್ಯುಮೆಂಟ್ಸ್ನ ನಾವಿಲ್ಲಿ ನೋಡಬಹುದು. ಇಲ್ಲಿರುವ ಮಾನ್ಯುಮೆಂಟ್ಸ್ ಎಲ್ಲರೂ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ನ ಹೊಂದಿದೆ. ಇಲ್ಲಿ ಬಂದು ನಾವು ನೋಡಿದ್ರೇನೆ ಅವರು ಎಷ್ಟು ಕಲೆಗೆ ಇಂಪಾರ್ಟೆನ್ಸ್ನ ಕೊಡ್ತಾ ಇದ್ರು ಅಂತ ನಾವಿಲ್ಲಿ ನೋಡಕ್ಕೆ ಆಗೋದು. ನಾವು ಫ್ರೆಶ್ ಆಗಿ ರೆಡಿಯಾಗಿ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗೋದಕ್ಕೆ ಟೈಮ್ ಇವಾಗ 9 ಗಂಟೆ ಆಗಿದೆ ನೋಡಿ. ಈಗ ನಾವು ಟಿಫನ್ ಮಾಡಿಕೊಂಡು ಈಗ ನೆಕ್ಸ್ಟ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬಿಜಾಪುರದಲ್ಲಿ ನೋಡೋ ಪ್ಲೇಸಸ್ ತುಂಬ ಇದೆ. ನೀವು ಆದಷ್ಟು ಬೇಗ ಫ್ರೆಶ್ ಆಗಿ ಪ್ಲೇಸಸ್ನ ನೋಡೋಕ್ಕೆ ಹೋಗ್ಬಿಡಿ. ಇಲ್ಲ ಅಂತಂದರೆ ತುಂಬಾ ಬಿಸಿಲಾದಾಗ ನಿಮಗೆ ಸ್ವಲ್ಪ ಟಯರ್ಡ್ ಆಗುತ್ತೆ ಮತ್ತು ಪ್ಲೇಸಸ್ ಸ್ವಲ್ಪ ಪೆಂಡಿಂಗ್ ಆಗಿಬಿಡುತ್ತೆ. ಬನ್ನಿ, ಡೇ 1 ಅಲ್ಲಿ ನೋಡೋ ಪ್ಲೇಸಸ್ ಯಾವ್ದು ಅಂತ ನೋಡೋಣ. ಇಬ್ರಾಹಿಂ ರೋಜಾ, ಜಮಿಯಾ ಮಸೀದ್, ದ ಸಿತಾದಿಲ್, ಮಿತಾರಿ ಅಂಡ್ ಅಜರ್ ಮಹಲ್ಸ್, ಬಿಜಾಪುರ್ ಫೋರ್ಟ್, ಬಾರಾಕಮನ್, ಗಗನ್ ಮಹಲ್, ಮೆಹತಾರ್ ಮಹಲ್, ಸಾತ್ ಕಬರ್, ಸಂಗೀತ್ ನಾರಿ ಮಹಲ್, ಮಲ್ಲಿಕ್ ಇ ಮೈದಾನ್, ಉಫ್ಲಿ ಬುರ್ಜ್, ಫೈನಲ್ ಆಗಿ ಗೋಲ್ ಗುಂಬಾಜ್. ಈ ಎಲ್ಲ ಪ್ಲೇಸಸ್ನ ನಾವು ಡೇ 1 ಅಲ್ಲಿ ಕವರ್ ಮಾಡ್ತಾ ಇದ್ದೀವಿ.
ದೇವನಹಳ್ಳಿ ಪ್ಲೇಸಸ್ನ ನೋಡೋಕ್ಕೆ ನಾವು ಮೊದಲು ಆಟೋನ ಮಾತಾಡ್ಕೋತಾ ಇದ್ದೀವಿ. ಆಟೋದಲ್ಲಿ ಈ ಎಲ್ಲ ಪ್ಲೇಸಸ್ನ ತೋರಿಸೋದಕ್ಕೆ ನಮಗೆ 800 ರುಪೀಸ್ನ ಚಾರ್ಜ್ ಮಾಡಿದ್ದಾರೆ. ಫಸ್ಟ್ ಪ್ಲೇಸ್ ನಾವಿವಾಗ ಹೋಗ್ತಾ ಇರೋದು ಇಬ್ರಾಹಿಂ ರೋಜಾ. ನೋಡಿ, ಇದೇ ಇಬ್ರಾಹಿಂ ರೋಜಾ. ಈ ಇಬ್ರಾಹಿಂ ರೋಜಾ ಒಳಗಡೆ ಹೋಗೋದಕ್ಕೆ ಎಂಟ್ರಿ ಟಿಕೆಟ್ಸ್ ಇರುತ್ತೆ. ಇಂಡಿಯನ್ಸ್ಗೆ ಒಬ್ಬರಿಗೆ 25 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಈ ಇಬ್ರಾಹಿಂ ರೋಜಾನ 8 ವರ್ಷಗಳ ಕಾಲ ನಿರ್ಮಾಣವನ್ನ ಮಾಡಿದ್ರು. ಈ ಇಬ್ರಾಹಿಂ ರೋಜಾನ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಆಚೆ ಸಹ ಸುತ್ತಲೂ ಗ್ರೀನರಿ ಮತ್ತೆ ಗಾರ್ಡನ್ನ ಮೇಂಟೈನ್ ಮಾಡಿದ್ದಾರೆ. ಇದನ್ನ ಬ್ಲ್ಯಾಕ್ ತಾಜ್ ಮಹಲ್ ಅಂತ ಸಹ ಕರೀತಾರೆ. ಇದರ ಒಳಗಡೆ ನಾವು 6 ಸಮಾಧಿಯನ್ನ ನೋಡ್ತೀವಿ. ಈ ಸಮಾಧಿ ಒಳಗಡೆ ಹೋಗೋದಕ್ಕೆ 4 ಡೋರ್ಸ್ ಇದಾವೆ. ಈ ಸಮಾಧಿಗಳಲ್ಲಿ ಒಂದು 2ನೇ ಇಬ್ರಾಹಿಂ ಆದಿಲ್ ಶಾ, ಅವರ ಪಕ್ಕದಲ್ಲೇ ಅವರ ಪತ್ನಿಯಾದಂತಹ ತಾಜ್ ಸುಲ್ತಾನ್ ಅವರ ಸಮಾಧಿಯನ್ನು ಸಹ ನೋಡ್ತೀವಿ. ಅದರ ಪಕ್ಕದಲ್ಲಿ ಅವರ ತಾಯಿ ಮತ್ತೆ ಅವರಿಗೆ ಇದ್ದಂತ 3 ಜನ ಮಕ್ಕಳ ಸಮಾಧಿಯನ್ನ ನಾವಿಲ್ಲಿ ನೋಡ್ತೀವಿ. ಈ ಸಮಾಧಿ ಆಚೆ ತುಂಬಾ ಚೆನ್ನಾಗಿರುವ ಕೆತ್ತನೆಯನ್ನ ಮಾಡಿದ್ದಾರೆ. ತುಂಬಾನೇ ಅದ್ಭುತವಾಗಿದೆ. ಇದನ್ನ ಹ್ಯಾಂಡ್ ಪೇಂಟಿಂಗ್ ಅಂತಾನೆ ಕರೀತಾರೆ. ಇಲ್ಲಿರುವ ಕೆತ್ತನೆಯನ್ನ ಮಾಡೋದಕ್ಕೆ ಯಾವುದೇ ರೀತಿ ಮಿಷಿನರೀಸ್ನ ಯೂಸ್ ಮಾಡಿಲ್ಲ. ಕೈಯಲ್ಲೇ ಅವರು ಮಾಡಿರುವಂತಹ ಕೆತ್ತನೆಗಳು ಇದಾಗಿದೆ. ಇಲ್ಲಿ ನಾವು ಫೌಂಟೇನ್ ಸಹ ನೋಡ್ತೀವಿ. ಈ ಇಬ್ರಾಹಿಂ ರೋಜಾನ ನೋಡ್ಕೊಂಡು ನೆಕ್ಸ್ಟ್ ನಾವು 2ನೇದಾಗಿ ಸಂಗೀತ ನಾರಿ ಮಹಲ್ಗೆ ಹೋಗ್ತಾ ಇದ್ದೀವಿ. ಇದು ಬಂದು ಬಿಜಾಪುರದ ಔಟ್ಸ್ಕರ್ಟ್ಸ್ ಆದಂತಹ ನವರಸಪುರದಲ್ಲಿ ಇದೆ. ಈ ಸಂಗೀತ್ ನಾರಿ ಮಹಲ್ನ 16ನೇ ಶತಮಾನದಲ್ಲಿ 2ನೇ ಆದಿಲ್ ಶಾ ಅವರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದು ಸಹ ತುಂಬಾನೇ ಹಳೆಯದಾದ ಮಾನ್ಯುಮೆಂಟ್ ಅಂತಾನೆ ಹೇಳ್ತಾರೆ. ಈ ಸಂಗೀತ್ ನಾರಿ ಮಹಲ್ ಉದ್ದೇಶ ನೋಡೋದಾದ್ರೆ ಇದು ಹಿಂದೂ ಮತ್ತೆ ಮುಸ್ಲಿಮ್ಸರ ನಡುವೆ ಸಾಂಸ್ಕೃತಿಕ ಐಕ್ಯತೆಯನ್ನ ಬೆಳೆಸುವ ಗುರಿಯನ್ನು ಹೊಂದಿದೆ. ಇಲ್ಲಿಂದ ನೆಕ್ಸ್ಟ್ ನಾವು ಸಾತ್ ಕಬರ್ಗೆ ಹೋಗೋಣ. ಸಾತ್ ಕಬರ್ಗೆ ಹೋದ್ಮೇಲೆ ನಮಗೆ ತುಂಬಾನೇ ನೋವಾಗುತ್ತೆ. ಅಂತಹ ಜಾಗದಲ್ಲಿ ಏನಿದೆ ಅಂತ ನಾವಿವಾಗ ನೋಡೋಣ. ಆಗಿನ ಕಾಲದಲ್ಲಿ ಜನ ಈಗೂ ಇದ್ರಾ ಅಂತ ನಮಗೆ ಅನ್ಸುತ್ತೆ. ಬನ್ನಿ ಈ ಸಾತ್ ಕಬರ್ ಏನು ಅಂತ ನೋಡೋಣ. ತುಂಬಾ ಜನ ಈ ಸಾತ್ ಕಬರ್ಗೆ ಬರಲ್ಲ. ಯಾಕೆ ಅಂದ್ರೆ ಇದಿರೋದು ಪೊದೆಗಳ ಮಧ್ಯದಲ್ಲಿ. ಸೊ ಅದರಿಂದ ತುಂಬಾ ಜನ ಇದನ್ನ ಅವಾಯ್ಡ್ ಮಾಡ್ತಾರೆ ಬರೋದಿಕ್ಕೆ. ಮತ್ತೆ ಇಲ್ಲಿಗೆ ಆಟೋದವರು ಸಹ ತುಂಬಾ ಜನ ಕರ್ಕೊಂಡು ಬರಲ್ಲ. ಸ್ಟಾರ್ಟಿಂಗ್ ಅಲ್ಲೇ ಅವ್ರಿಗೆ ಹೇಳಬೇಕು, ನಾವು ಸಾತ್ ಕಬರ್ನ ನೋಡಬೇಕು, ಕರ್ಕೊಂಡು ಹೋದ್ರೆ ಮಾತ್ರ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ಆವಾಗ ಮಾತ್ರ ಅವರು ಕರ್ಕೊಂಡ್ ಬರ್ತಾರೆ. ಸಾತ್ ಕಬರ್ ಅಂದ್ರೆ 60 ಜನ ಹೆಂಡತಿಯರನ್ನ ಸ್ವಂತ ಅವರ ಗಂಡ ಅಫ್ಜಲ್ ಖಾನ್ ಮೋಸದಿಂದ ಅವರನ್ನ ಇಲ್ಲಿ ಪಕ್ಕದಲ್ಲೇ ಇರುವ ಬಾವಿ ಒಳಗಡೆ ಒಬ್ಬೊಬ್ಬರಾಗಿ ತಳ್ಳಿ ಕೊಂದು ತಗೊಂಡು ಬಂದು ಇಲ್ಲಿ ಊತಾಕಿರುವಂತಹ ಜಾಗ. ಯಾಕೆ ಈ 60 ಜನ ಹೆಂಡತಿಯರನ್ನ ಅವರು ಕೊಂದ್ರು ಅಂತ ನೋಡೋದಾದ್ರೆ, ಆದಿಲ್ ಶಾಹಿ ಸೇನಾಧಿಪತಿಗಳಾದಂತಹ ಅಫ್ಜಲ್ ಖಾನ್ ಛತ್ರಪತಿ ಶಿವಾಜಿ ಅವರ ಮೇಲೆ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅವರಿಗೆ ಇದ್ದಂತಹ 63 ಹೆಂಡತಿಯರನ್ನ ಒಬ್ಬೊಬ್ಬರಾಗಿ ಇಲ್ಲಿಗೆ ಕರ್ಕೊಂಡು ಬಂದು ಅವ್ರನ್ನ ಇಲ್ಲಿರುವ ಬಾವಿಯಲ್ಲಿ ತಳ್ಳಿಬಿಟ್ಟು ಅವ್ರನ್ನ ಪ್ರಾಣವನ್ನ ತೆಗೆದಾದ್ಮೇಲೆ ಇಲ್ಲಿ ಒಬ್ಬೊಬ್ಬರಾಗಿ ಊತಾಕಿದ್ದಾರೆ.
ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವರ ಹೆಂಡತಿಯರು ಅನ್ಯರ ಪಾಲಾಗಬಾರ್ದು ಅಂತ ಅವರು ತಿಳ್ಕೊಂಡು ಈ ರೀತಿ ದುರಂತವನ್ನ ಮಾಡ್ತಾರೆ. ಅವ್ರಿಗೆ ಇದ್ದಂಥದ್ದು 63 ಜನ ಹೆಂಡತಿಯರು, ಆದರೆ ಅವರು ಕೊಂದದ್ದು 60 ಜನನ ಮಾತ್ರ. ಇನ್ನು 3 ಜನ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಾವು ಹೋಗೋದು ಮಲ್ಲಿಕ್ ಇ ಮೈದಾನ್ ಅನ್ನುವ ಪಿರಂಗಿನ ನೋಡಕ್ಕೆ. ಇದೇನೆ ಎಂಟ್ರೆನ್ಸು. ಇಲ್ಲಿಂದ ಹೋಗ್ತಾ ಇದ್ದಂಗೆ ನಮಗೆ ಇಲ್ಲಿ 2 ಕಡೆನೂ ಸ್ಟೆಪ್ಸ್ ಕಾಣಿಸುತ್ತೆ. ಈ ಪಿರಂಗಿಯನ್ನ ಬಿಜಾಪುರ್ ಫೋರ್ಟ್ ಸಿಂಹದ್ವಾರದಲ್ಲಿ ಇಟ್ಟಿದ್ದಾರೆ. ಇಲ್ಲಿಂದ ಒಳಗಡೆ ಹೋಗ್ತಿದ್ದಂಗೆ ಅಲ್ಲೆಲ್ಲ ಜನ ನಿಂತ್ಕೊಂಡಿದಾರಲ್ಲ, ಅಲ್ಲಿ ಪಿರಂಗಿಯನ್ನ ಇಟ್ಟಿದ್ದಾರೆ. ಇದು 16ನೇ ಶತಮಾನದ ಪಿರಂಗಿ. ಈ ಪಿರಂಗಿ ನೋಡಿ 14.6 ಅಡಿ ಉದ್ದವಿದೆ. ಇದು 55 ಟನ್ನು ತೂಕವಿದೆಯಂತೆ. ಈ ಪಿರಂಗಿಯನ್ನ ಬಿಜಾಪುರ್ ಫೋರ್ಟ್ ಸಿಂಹದ್ವಾರದಲ್ಲಿ ಇಟ್ಟಿದ್ದಾರೆ. ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಉಫ್ಲಿ ಬುರ್ಜ್. ಇದು ಬಿಜಾಪುರದಲ್ಲಿರುವ ಒಂದು ಟವರ್ ಅಂತಾನೆ ಹೇಳಬಹುದು. ಈ ಉಫ್ಲಿ ಬಿರ್ಜು 80 ಅಡಿ ಎತ್ತರದ ಟವರ್ ಆಗಿದೆ. ಈ ಉಫ್ಲಿ ಬಿರ್ಜ್ ಮೇಲೆ ಹೋಗೋದಕ್ಕೆ ನಮಗೆ ಈ ರೀತಿ ಕಲ್ಲಿಂದ ನಿರ್ಮಿಸಿದ್ದು ಅಂತ ಸ್ಟೆಪ್ಸ್ ಇದಾವೆ. ಸುಮಾರು ಒಂದು 100 ಸ್ಟೆಪ್ಸ್ ಇರಬಹುದು. ಇದನ್ನ ಹತ್ಕೊಂಡು ಹೋಗ್ತಾ ಇದೀವಿ. ಈ ಉಫ್ಲಿ ಬ್ರಿಡ್ಜ್ ಮೇಲೆ ನಾವು 2 ಗನ್ನ ನೋಡ್ತೀವಿ. ಇದು ತುಂಬಾನೇ ದೊಡ್ಡ ಗಾತ್ರದಲ್ಲಿ ಇರುವ ಗನ್ನು. ನೆಕ್ಸ್ಟ್ ನಾವು ಹೋಗೋದು ಬಾರಾಕಮನ್. ಈ ಬಾರಾಕಮನ್ ನಲ್ಲಿ ನಾವು 1ನೇ ಆದಿಲ್ ಶಾ ಅವರ ಸಮಾಧಿಯನ್ನ ನೋಡ್ತೀವಿ. ಇದು ಅನ್ಫಿನಿಶ್ಡ್ ಆದಂತಹ ಕಟ್ಟಡವಾಗಿದೆ. ನೆಕ್ಸ್ಟ್ ನಾವು ಇಲ್ಲಿಂದ ಹೋಗೋದು ಗಗನ್ ಮಹಲ್ಗೆ. ಗಗನ್ ಮಹಲ್ ಒಳಗಡೆ ಹೋಗ್ತಾ ಇದ್ದಂಗೆ ನೋಡಿ ಈ ರೀತಿ ಗಾರ್ಡನ್ ತರ ಇದೆ. ಇಲ್ಲಿ ಕಾಣಿಸ್ತಿದ್ಯಲ್ವಾ, ಇದೇನೆ ಗಗನ್ ಮಹಲ್. ಇದು ಅರಮನೆ ಅಂತ ಹೇಳ್ತಾರೆ. ಈ ಗಗನ್ ಮಹಲ್ ಅನ್ನು 1ನೇ ಆದಿಲ್ ಶಾ ಅವರು 1561ರಲ್ಲಿ ನಿರ್ಮಿಸಿದ್ರು. ಈ ಅರಮನೆಯನ್ನ ನಿರ್ಮಿಸೋದಕ್ಕೆ ಅವರಿಗೆ 2 ಉದ್ದೇಶ ಇತ್ತು. ಈ ಅರಮನೆಯನ್ನ 1ನೇ ಆದಿಲ್ ಶಾ ಅವರು ಅವರ ಆಸ್ಥಾನವಾಗಿಯೂ ಉಪಯೋಗಿಸುತ್ತಿದ್ರು. ಮತ್ತೆ ಅವರು ಆರಾಮದ ಜೀವನವನ್ನು ಸಾಗಿಸಲು ಸಹ ಈ ಗಗನ್ ಮಹಲ್ ಅನ್ನು ಅವರು ಉಪಯೋಗಿಸ್ಕೋತಾ ಇದ್ರು. ನೆಕ್ಸ್ಟ್ ನಾವು ಜಮಾ ಮಸೀದ್ಗೆ ಹೋಗ್ತಾ ಇದೀವಿ. ಇದನ್ನ 16ನೇ ಶತಮಾನದಲ್ಲಿ ಆದಿಲ್ ಶಾಹಿ ಅವರು ನಿರ್ಮಿಸಿದ್ರು. ಬಿಜಾಪುರಲ್ಲಿರುವ ಮಸೀದಿಗಳಲ್ಲಿ ಇದು ದೊಡ್ಡದಾದ ಮಸೀದಿ ಅಂತ ಹೇಳ್ಬೋದು. ಇಲ್ಲಿ ಕೆಪಾಸಿಟಿ 4000 ಜನ ಇಡಿಸ್ತಾರೆ. ನೆಕ್ಸ್ಟ್ ನಾವು ಅಜರ್ ಮಹಲ್ಗೆ ಹೋಗ್ತಾ ಇದೀವಿ. ಈ ಅಜರ್ ಮಹಲ್ಗೆ ಹೋಗೋ ರೋಡಲ್ಲಿ ನಾವು ಕೋಟೆಯ ಗೋಡೆಗಳನ್ನ ನೋಡಬಹುದು. ಈ ಅಜರ್ ಮಹಲ್ ಅನ್ನ 17ನೇ ಶತಮಾನದಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವರು ನಿರ್ಮಿಸಿದ್ರು. ಇದನ್ನ ನ್ಯಾಯ ಸಭಾಂಗಣ ಅಂತ ಹೇಳ್ತಾರೆ. ಆಗಿನ ಕಾಲದಲ್ಲಿ ಇಲ್ಲೇನೆ ಅವರು ಜಸ್ಟಿಸ್ ಅನ್ನ ಕೊಡ್ತಾ ಇದ್ರಂತೆ. ಮತ್ತೆ ಅವರು ಈ ಅಜರ್ ಮಹಲ್ ಅನ್ನ ಗಡ್ಡದ ಕೂದಲನ್ನ ಇರಿಸೋದಕ್ಕೆ ಸಹ ಬಳಸ್ತಿದ್ರಂತೆ. ಇದ್ರೊಳಗಡೆ ಯಾವುದೇ ರೀತಿ ಲೇಡೀಸ್ಗೆ ಪ್ರವೇಶ ಇರೋದಿಲ್ಲ. ಈ ಅಜರ್ ಮಹಲ್ನ ನೋಡ್ಕೊಂಡು ನೆಕ್ಸ್ಟ್ ನಾವು ಈ ಬಿಜಾಪುರಲ್ಲಿ ನೋಡ್ಬೇಕಾಗಿರೋ ಸ್ಪಾಟ್ ಅಂದ್ರೆ ಅದು ಗೋಲ್ ಗುಂಬಾಜ್ ಅಂತಾನೆ ಹೇಳಬಹುದು. ನಾವಿವಾಗ ನೆಕ್ಸ್ಟ್ ಗೋಲ್ ಗುಂಬಾಜ್ಗೆ ಹೋಗ್ತಾ ಇದೀವಿ.
ಈ ಗೋಲ್ ಗುಂಬಾಜ್ದು ಎಂಟ್ರಿ ಟೈಮಿಂಗ್ಸ್ ನೋಡೋದಾದರೆ ಡೈಲಿ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5:40 ತನಕ ಓಪನ್ ಇರುತ್ತೆ. ಒಳಗಡೆ ಎಂಟ್ರಿ ಹಾಕ್ತಿದ್ದಂಗೆ ನಮಗೆ ರೈಟ್ ಸೈಡ್ಗೆ ಟಿಕೆಟ್ ಕೌಂಟರ್ ಸಿಗುತ್ತೆ. ಅದರ ಪಕ್ಕದಲ್ಲೇ ನಾವು ಕ್ಲಾಕ್ ರೂಮ್ ಸಹ ನೋಡ್ತೀವಿ. ನೀವೇನಾದರೂ ಲಗೇಜ್ನ ಕ್ಯಾರಿ ಮಾಡೋದಾದರೆ ನೀವು ಈ ಕ್ಲಾಕ್ ರೂಮಲ್ಲಿ ಇಟ್ಟು ಒಳಗಡೆ ನೋಡೋಕ್ಕೆ ಹೋಗಬಹುದು. ಈ ಕ್ಲಾಕ್ ರೂಮಲ್ಲಿ ಲಗೇಜ್ನ ಇಡೋದಕ್ಕೆ ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ. ಈ ಗೋಲ್ ಗುಂಬಾಜ್ ಒಳಗಡೆ ಹೋಗೋದಕ್ಕೆ ನಾವು ಎಂಟ್ರಿ ಟಿಕೆಟ್ನ ತಗೋಬೇಕು. ಗೋಲ್ ಗುಂಬಾಜ್ ಎಂಟ್ರಿ ಟಿಕೆಟ್ ನೋಡೋದಾದರೆ ಒಬ್ಬರಿಗೆ 20 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಮ್ಯೂಸಿಯಂ ಟಿಕೆಟ್ಸ್ನ ಸಹ ತಗೋಬೇಕಾಗಿರುತ್ತೆ. ಮ್ಯೂಸಿಯಂ ಟಿಕೆಟ್ಸು 5 ರೂಪೀಸು ಒಬ್ಬರಿಗೆ ಚಾರ್ಜ್ ಮಾಡ್ತಾರೆ. ಸೊ ಟೋಟಲ್ ಆಗಿ 25 ರೂಪೀಸು ಒಬ್ಬರಿಗೆ ಟಿಕೆಟ್ ಇರುತ್ತೆ. ಈ ಗೇಟಲ್ಲಿ ಹೋಗ್ತಿದ್ದಂಗೆ ನಾವು ಮೊದಲು ಆರ್ಕಿಯಾಲಜಿಕಲ್ ಮ್ಯೂಸಿಯಂನ ನೋಡ್ತೀವಿ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಗೋಲ್ ಗುಂಬಾಜ್ ಅಲ್ಲ, ಇದು ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಆಗಿರುತ್ತೆ. ಈ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಹಿಂದೆ ನಾವು ಗೋಲ್ ಗುಂಬಾಜ್ನ ನೋಡ್ತೀವಿ. ಈ ಮ್ಯೂಸಿಯಂ ಒಳಗಡೆ ನಾವು ಅನೇಕ ಶಾಸನಗಳು, ವಿಗ್ರಹಗಳನ್ನ ನೋಡ್ತೀವಿ. ಅದ್ರ ಜೊತೆಗೆ ನಾವು ಈ ಬಿಜಾಪುರ್ನ ಆಳಿದಂತಹ ಆದಿಲ್ ಶಾಹಿ ಅವರ ವಂಶಸ್ಥರ ಎಲ್ಲ ರಾಜರ ಫೋಟೋಗಳನ್ನು ನಾವು ಇಲ್ಲಿ ನೋಡ್ತೀವಿ. ಮತ್ತೆ ಅವರು ಯುದ್ಧದಲ್ಲಿ ಉಪಯೋಗಿಸುತ್ತಿದ್ದಂತಹ ಎಲ್ಲ ವಸ್ತುಗಳನ್ನು ನಾವಿಲ್ಲಿ ನೋಡ್ತೀವಿ. ಈಗ ನೆಕ್ಸ್ಟ್ ನಾವು ಗೋಲ್ ಗುಂಬಾಜ್ನ ನೋಡಕ್ಕೆ ಹೋಗೋಣ. ಈ ಗೋಲ್ ಗುಂಬಾಜ್ನ 17ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಈ ಗೋಲ್ ಗುಂಬಾಜು ವರ್ಲ್ಡ್ ಅಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಡೋಮ್ ಅಂದ್ರೆ ಗುಮ್ಮಟವನ್ನ ಹೊಂದಿರುವಂತಹ ಮಾನ್ಯುಮೆಂಟ್ ಅಂತ ಹೇಳ್ತಾರೆ. ಈ ಬಿಜಾಪುರ್ನ ಆಳಿದಂತಹ ಆದಿಲ್ ಶಾಹಿ ರಾಜವಂಶದ 7ನೇ ರಾಜರಾದ ಮೊಹಮ್ಮದ್ ಆದಿಲ್ ಶಾನ ಸಮಾಧಿಯನ್ನ ನಾವಿಲ್ಲಿ ನೋಡ್ತೀವಿ. ಈ ಗೋಲ್ ಗುಂಬಾಜ್ ಮೇಲೆ ಟಾಪ್ ಇಂದ ಸಹ ನಾವಿಲ್ಲಿ ನೋಡಬಹುದು. ಬನ್ನಿ ಈಗ ನಾವು ಹೋಗೋಣ. ನಾವು ಮೇಲೆ ಹೋಗೋದಕ್ಕೆ 7 ಫ್ಲೋರ್ಸ್ನ ಹತ್ಕೊಂಡು ಹೋಗಬೇಕು. ಈ ಗೋಲ್ ಗುಂಬಾಜ್ ಒಳಗಡೆ ನಾವು 1 ಸಲ ಕೂಗಿದ್ರೆ 10 ಸಲ ನಮಗೆ ಎಕೋ ಕೇಳಿಸೋದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು. ನೋಡಿ ಮೇಲಿಂದ ಯಾವ ರೀತಿ ಕಾಣಿಸ್ತಿದೆ ಅಂತ ನಾವಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬಹುದು. ನಾವು ಈ ಗೋಲ್ ಗುಂಬಾಜ್ನ ನೋಡಿಕೊಂಡು ಈ ಡೇವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಾವು ಮಾರ್ನಿಂಗ್ ಇಂದ ತುಂಬಾ ಪ್ಲೇಸಸ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಎಲ್ಲಾನು ತುಂಬಾನೇ ಚೆನ್ನಾಗಿದೆ. ನಾವು ಡೇ 1ನ ಇಲ್ಲಿಗೆ ಮುಗಿಸೋಣ. ಡೇ 2ನ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ನಾವು ಡೇ 2 ಅಲ್ಲಿ ಬಿಜಾಪುರಲ್ಲಿರುವ ಅನೇಕ ಪುರಾತನ ದೇವಾಲಯಗಳನ್ನ ನೋಡೋಣ. ಅದ್ರ ಜೊತೆಗೆ ಆಲ್ಮಟ್ಟಿ ಡ್ಯಾಮ್ ಮತ್ತೆ ಕೂಡಲ ಸಂಗಮವನ್ನು ಸಹ ಕವರ್ ಮಾಡೋಣ. ನೀವು ಈ ಡೇ 1ನ ನೋಡಿದ್ದೀರಾ ಅಂತ ಅಂದರೆ ನೆಕ್ಸ್ಟ್ ಡೇ 2ನ ಸಹ ನೋಡೋದು ಮಿಸ್ ಮಾಡ್ಕೋಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.